ಮಂಡ್ಯದಲ್ಲಿ ಮಗಳು ತಾಯಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಾಹಿತನೊಂದಿಗೆ ಮೃತ ಯುವತಿಗೆ ಪ್ರೀತಿಯಾಗಿತ್ತು. ಇಬ್ಬರ ಸಂಬಂಧ ಗೊತ್ತಾಗಿ ಭಯಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ಎಸ್ಪಿ ಶೋಭಾ ರಾಣಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಗಳು ತಾಯಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಾಹಿತನೊಂದಿಗೆ ಮೃತ ಯುವತಿಗೆ ಪ್ರೀತಿಯಾಗಿತ್ತು. ಇಬ್ಬರು ಸಂಬಂಧ ಭಯಕ್ಕೆ ಹೆದರಿ ಅಂದರೆ ಇಬ್ಬರ ಸಂಬಂಧ ಗೊತ್ತಾಗಿ ಭಯಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಎಸ್ಪಿ ಶೋಭಾ ರಾಣಿ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ತಾಯಿ ಶಕುಂತಲಾ ದೇವಿ, ಮಗಳು ಪ್ರಿಯಾಂಕಾ ಆತ್ಮಹತ್ಯೆ ಮಾಡಿಕೊಂಡಿರೋದು ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 34 ವರ್ಷದ ಮುತ್ತುರಾಜ್ ಎಂಬುವರೊಂದಿಗೆ ಪ್ರಿಯಾಂಕಳಿಗೆ ಪ್ರೀತಿಯಾಗಿತ್ತು. ಮುತ್ತುರಾಜ್ಗೆ ಆಗಾಗಲೇ ಮದುವೆಯಾಗಿ 3 ಮಕ್ಕಳ ಕೂಡ ಇದ್ದರು. ಪ್ರತಿದಿನ ಪ್ರಿಯಾಂಕಳ ಮನೆಗೆ ಬಂದು ಹೋಗ್ತಿದ್ದ ಮುತ್ತುರಾಜ್. ಮನೆಯವರಿಗೆ ಪ್ರೀತಿ ವಿಷಯ ಗೊತ್ತಾಗಿ ತಾಯಿ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮುತ್ತುರಾಜ್ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಮಂಡ್ಯದಲ್ಲಿ ಎಸ್ಪಿ ಶೋಭಾ ರಾಣಿಯವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರು ಏನೋ ಗೊತ್ತಿಲ್ಲ ನನಗೆ. ನೈಟ್ ಬಂದೆ, ಹೆಂಡತಿ ಲವ್ ಮಾಡಿದ್ದಾಳಂತೆ ಮುತ್ನ ಅಂದು. ಮುದ್ದೆ ಆದವನು ಯಾವ ಲವ್ ಅಂತ ಇವಳಿಗೆ ಅಂದ್ಬಿಟ್ಟು ಬೋದಿ ಸರ್ ಅಷ್ಟೇ. ಬೋದ್ಬಿಟ್ಟು ಮಲಗಿದ್ದು, ಅಲ್ಲ ಮಲಿಕೊಂಡು ಗಂಡನ ಮನೆಗೆ ಹೋಗ್ಬೇಕಾಯ್ತು. ಅವ್ರನ್ನ ಹಳಕೋ ಅಂತ ಮಾತಾಡಿದ್ದು ಅಷ್ಟೇ ಸರ್. ನಾನು ಹೋದ ಸರ್ಕಲ್ಗೆ ಅಷ್ಟೊತ್ತಿಗೆ ನಾನು ಕೊಟ್ಟಿದ್ದೆ. ಅಂದರೆ ಮದುವೆ ಫಿಕ್ಸ್ ಮಾಡಿದ್ರ? ಹಾಂ, ಮದುವೆ ಫಿಕ್ಸ್ ಮಾಡ್ತಾ ಇದ್ದೆ ಸರ್. ಮುತ್ತು ಯಾರು? ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು. ನಮ್ಮ ಮೂರನೇ ಪಕ್ಕ ಸರ್, 3ನೇ ಮನೆ. ಮತ್ತೆ ನಮ್ಮ ಮನೇಲಿ ತಿನ್ನ ಅವನು ಮಕ್ಕಳೆಲ್ಲ ಏಜ್ ಬಂದೇವೆ ಸರ್ ಅಂತೇವ ಸರ್. ಈ ಕೆಲಸ ಮಾಡೋಣ ಅಂದರೆ ಅವನು ಮದುವೆ ಆಗಿದ್ರು, ಮದುವೆ ಆಗಿ 3 ಮಕ್ಕಳಾದ. ನನಗೆ ಗೊತ್ತಿರಲಿಲ್ಲ, ನಮ್ಗೆ ಹಿಂಗೆ ಗೊತ್ತಾಯ್ತಿರಲಿಲ್ಲ ಸರ್. ಚಿಕ್ಕ ಕುಳಿತಲ್ಲ 18 ವರ್ಷ ಹುಡುಗಿ, ಅವನು ಇವನು ಇಲ್ಲಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದ್ಬಿಟ್ಟು ಇದು ಮಾಡಿದೆ ಸರ್. ನೀವು ತಂದೆ ಮಗಳ ಥರ ಅನ್ಕೊಂಡಿದ್ದೀರಿ? ಹಂಗೆ ಆತಿರ ತಿಳ್ಕೊಂಡು ಸರ್. ನನಗೆ ಮೊನ್ನೆ ನೈಟ್ ಸರ್ ನೋಡಿ ಸರ್. ನನ್ನ ಮಗಳ ನನ್ನ ಹೆಡ್ತಿ ನನಗೆ ಅವಳಿಗೆ ಗೊತ್ತಿರಲಿಲ್ಲ. ಹಿಂಗಾಗ್ಬಿಟ್ಟು ಸರ್. ಬೆಳಗ್ಗೆ ಎದ್ದು ಹೋದಿ ಅಲ್ಲಿ ಹೋಗ್ಬೇಕಾಯ್ತು. ಹಬ್ಬಕ್ಕೆ ನಮ್ಮ ಹುಡುಗರೆಲ್ಲ ಬರ್ತಿರು, ಗಂಡು ಹುಡುಗ ಅಲ್ಲಿ ಮಾತಾಡ್ಮ ಅಂತ ಹೋಗೋದು. ನಾನು ತೋಟದಾಗ ಹೋಗ್ರಮ್ಮ ಅಂತ ಹೋದೆ, ಸರ್ಕಲ್ ಹೋದೆ, ಫೋನ್ ಬಂತು ಸರ್. ಅಂದರೆ ಅವನು ಮುತ್ತಂಗೂ ಬುದ್ಧಿ ಹೇಳಿದ್ರೆ ನೀವು? ಏನು ಹೇಳ ನನಗೆ ಟಚ್ ಎಲ್ಲ ಮಾತಾಡ್ತಿದ್ದೆ ಸರ್ ಅಷ್ಟೇ. ನಾವು ವಿಚಾರ ಗೊತ್ತಿರಲಿಲ್ಲ ನಿಮಗೆ? ನನಗೆ ಗೊತ್ತಿಲ್ಲ, ಹೆಂಡ್ತಿ ಗೊತ್ತಾ. 8/2/2026 ಮಹೇಶ್ ಅನ್ನೋರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಅವರ ಹೆಂಡತಿ ಶಕುಂತಲಾ 37 ವರ್ಷ ಮತ್ತು ಪ್ರಿಯಾ ಅವರ ಮಗಳು, ಅವರಿಬ್ಬರು ಅವರ ಮನೆಯಲ್ಲಿ ತೊಲೆಗೆ ಹಗ್ಗ ಹಾಕಿ ಅಲ್ಲಿ ನೇಣು ಹಾಕ್ಕೊಂಡು ಮೃತಪಟ್ಟಿರ್ತಾರೆ ಅಂತ ಒಂದು ಫಿರ್ಯಾದನ್ನು ನೀಡ್ತಾರೆ. ಇದನ್ನು ಸಂಬಂಧಪಟ್ಟಂತೆ ಅವರು ಮುತ್ತುರಾಜ್ ಅವ್ರ ಮೇಲೆ ಅಲಿಗೇಷನ್ ಮಾಡಿರ್ತಾರೆ. ಮುತ್ತುರಾಜ್ ಅನ್ನೋರು ಅವ್ರಿಗೆ ಲವ್ ಮಾಡಂತ ಹೇಳ್ಬಿಟ್ಟು ಅವ್ರಿಗೆ ಪೀಡಿಸಿರ್ತಾರೆ ಅವರ ಅಕ್ಕಪಕ್ಕದ ಮನೆಯಲ್ಲಿ ಮಗಳಿಗೆ. ಆಗ ಅವರು ಪ್ರಿಯಾ ಅವರು ಅವರ ತಂದೆ ತಾಯಿಗೆ ವಿಚಾರ ಗೊತ್ತಾಗಿ ಅವರು ಬುದ್ಧಿ ಹೇಳಿರ್ತಾರೆ. ಅವರು ಬೆದರಿಕೆ ಹಾಕಿರೋದ್ರಿಂದ ಇವರು ನೇಣು ಬಿಕ್ಕೊಂಡು ಸತ್ತಿರ್ತಾರೆ ಅಂತ ಹೇಳಿ ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 37/2026 ಕಲಮ್ 108 351/2 351/3 BNS ಅಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರ್ತೇವೆ. ಇದರಲ್ಲಿ ಮುತ್ತುರಾಜ್ ರವರು ದಿನಾಂಕ 6ನೇ ತಾರೀಕು ಅವರು ಸಹ ಪಾಯ್ಸನ್ ತಗೊಂಡು ಅವರು KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ಇವರು ಏನಾದರೂ ಈಗ ಬೆದರಿಕೆ ಹಾಕಿದಾರಾ ಪ್ರಿಯಾ ಅವರಿಗೆ ಅಥವಾ ಬೇರೆ ಏನಾದರೂ ವಿಚಾರ ನಡೆದಿದೆಯಾ, ಅದ್ರ ಬಗ್ಗೆ